Hi ಎಲ್ರಿಗೂ. This will be my first mini vlog. I don't know what to say, mini vlog, ಸ್ಟೋರಿನೋ ರೀಲೋ ವಾಟ್ ಎವರ್ ಇಟ್ ಈಸ್. ಬಟ್ ನಿಮ್ಗಳ ಜೊತೆ ಎಲ್ಲ ಇವತ್ತೊಂದು ಸ್ಟೋರಿ ಹಂಚ್ಕೋಬೇಕು ಅಂತ ನಂಗೆ ಅನಿಸ್ತು. ಆ್ಯಂಡ್ ನೀವು ಈ ಸಿಚುವೇಶನಲ್ಲಿದ್ದರೆ ಏನು ಮಾಡ್ತಿದ್ರಿ ಅಂತ ಒಂದು ಐ ವಾಂಟೆಡ್ ಟು ನೋ ಅಬೌಟ್ ಇಟ್. ಸೊ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಇವಾಗ ನಾನು ನಿಮ್ಮ ಮುಂದೆ ಇಷ್ಟೊಂದು ಡಿಸ್ಪ್ಲೇ ಮಾಡ್ತಾಯಿದ್ದೀನಲ್ಲ, ದೀಸ್ ಆರ್ ಆಲ್ ನಾನು ಚಿಕ್ಕವಳಿದ್ದಾಗ ನಾನು ಮತ್ತು ನನ್ನ ತಂಗಿ ಮತ್ತು ನಮ್ಮಮ್ಮ. ಅಮ್ಮನ ಇದ್ದಿದ್ದು ನಮ್ಮಮ್ಮಂದು ಒಂದೇ ಇರೋದು. ಇದರಲ್ಲಿ ನಂದು ನನ್ನ ತಂಗಿದು ಇಬ್ಬರದು ಇದೆ. ಸೊ ಚಿಕ್ಕವಳಿದ್ದಾಗಿಂದ ನಾನು ಪ್ರತಿಭಾ ಕಾರಂಜಿಗಳಲ್ಲಿ, ಅದರ್ ಡ್ರಾಯಿಂಗ್ ಕಾಂಪಿಟೇಷನ್, ಸ್ಪೋರ್ಟ್ಸಲ್ಲೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಅದರ್ ದೆನ್ ಅಕಾಡೆಮಿಕ್ಸ್ ತುಂಬ ಜಾಸ್ತಿ ನಾನು ನನ್ನ ತಂಗಿ ಇಬ್ಬರು ಚುರುಕಿದ್ವಿ. ಸೊ ಆವಾಗ ಇದೆಲ್ಲ ಪ್ರೈಸಸ್ ಬಂದಿದೆ. ಬ್ಯಾಸ್ಕೆಟ್ ಸೊ ಈ ಥರ ಇನ್ನೂ 2 ಬ್ಯಾಸ್ಕೆಟ್ಸ್ ಇದ್ದಾವೆ. ಆಲ್ಮೋಸ್ಟ್ ಇಲ್ಲಿ ಒಂದು 20 ಇರ್ಬೋದು. ಈ ಥರ ಇನ್ನೂ 2 ಬ್ಯಾಸ್ಕೆಟ್ಸ್ ಇದ್ದಾವೆ. ಇದೆಲ್ಲ ಆಲ್ರೆಡಿ ಕಲರ್ ಹೊಟ್ಟೋಗಿದೆ. ಸೊ ದಿಸ್ ಐ ಹ್ಯಾವ್ ಗಾಟ್ ಇನ್ 4th ಸ್ಟ್ಯಾಂಡರ್ಡ್, ದಿಸ್ ಇಸ್ ಇನ್ 5th ಸ್ಟ್ಯಾಂಡರ್ಡ್, ದಿಸ್ ಇಸ್ ಇನ್ 6th ಸ್ಟ್ಯಾಂಡರ್ಡ್. 3 ಸಲನೂ ನಂಗೆ ಒಂದೇ ಥರ ಚೆನ್ನಾಗಿ ಪ್ರೈಸಸ್ ಬರ್ತಿತ್ತು ಅಂತ ದೇ ಗೇವ್ ಮಿ ಅ ಚಾಂಪಿಯನ್ ಆಫ್ ದ ಸ್ಕೂಲ್. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಪ್ರೈಸ್ ಐ ಗಾಟ್. ನಾನು UKGಯಲ್ಲಿದ್ದಾಗ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದರು. ಆ ಕಾಂಪಿಟೇಷನಲ್ಲಿ ಐ ಗಾಟ್ 2nd ಪ್ಲೇಸ್. ಸೊ ಅವತ್ತಿನ ದಿನಗಳಲ್ಲಿ ಒಂದು 7 years 8 years ಬ್ಯಾಕ್ ಇದೇ ನಮಗೆ ಟ್ರೆಷರ್ ಆಗಿತ್ತು. ಇದೇ ನಮ್ಮ ನಿಧಿ, ನಮ್ಮ ಸಂಪತ್ತು ನಿಧಿ ಎಲ್ಲ ಇದೇ ಆಗಿತ್ತು. ಬಟ್ ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ಬೇಡ ಬಿಡಪ್ಪ, ಇದೆಲ್ಲ ಇಟ್ಕೊಂಡು ಎಲ್ಲಿಗೆ ಹೋಗೋದು. ತಂಗಿ ಹೇಳ್ತಾ ಇದ್ದಾಳೆ ನನಗಂತೂ ಯಾವುದು ಬೇಡ, ಎಲ್ಲ ಬಿಸಾಕ್ಬಿಡು ಅಂತ. ಬಟ್ ಓಕೆ, ಈ ಥರದ್ದೆಲ್ಲ ಬಿಸಾಕೋಣ, ಎಲ್ಲ ಹಾಳಾಗಿದೆ. ಬಟ್ ಇದೆಲ್ಲ ಚೆನ್ನಾಗೇ ಇದೆ. ಆ್ಯಂಡ್ ದೀಸ್ ಆರ್ ಆಲ್ ಮೆಮೊರೀಸ್. 1999ಇಂದ ಇದು ಯಾರಿಗೆ ಗೊತ್ತು, ಮುಂದೆ ಒಂದಿನ ಮ್ಯೂಸಿಯಮಲ್ಲಿ ಇರ್ತೀನಿ, ಕೊಡಿ ಕೊಡ್ತೀವಿ ಅಂತ ಕೂಡ ಹೇಳ್ಬಿಡ್ತಾರೆ. ದಿಸ್ ಇಸ್ ರಿಯಲಿ ಸ್ಪೆಷಲ್ ಟು ಮೈ ಹಾರ್ಟ್. ದಿಸ್ ಈಸ್ ಮೈ ಫಸ್ಟ್ ಎವರ್ ವಿನ್ನಿಂಗ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಹತ್ರ ನೀವು ಏನು ಮಾಡ್ತಾ ಇದ್ದೀರಿ? ಇದನ್ನು ಅದೇ ಥರ ಬಣ್ಣ ಬಳಸಿ ಶೈನಿಂಗ್ ಕೊಡಿಸಿ ವಾಪಸ್ ನೀವು ಶೋಕೇಸಲ್ಲೇ ಇರ್ತಿದ್ರಾ, ಅಥವಾ ಬೇಡ ಬಿಡು ಸಾಕು ಆಯಿತು ಇದು ಫೋಟೋಸ್ ಇದ್ದಾವೆ ಅಂತ ಹಾಗೆ ಇದನ್ನೆಲ್ಲ ನಾವು ಪ್ಲ್ಯಾನ್ ಮಾಡ್ತಿರ್ತಾರೆ, ಗುಜರಿಗೆ ಮಾಡ್ತಿದ್ವಿ. ಬೇಗ ಹೇಳಿ, ನೀವು ಕಮೆಂಟ್ಸ್ ಮಾಡಿ. ಏನಾದರೂ ನಮ್ಗೆ ಹೊಸ ಐಡಿಯಾ ಕೊಡೋವರೆಗೂ ಇದನ್ನೆಲ್ಲ ನಾವು ಹಂಗೆ ನಮ್ಮ ಹತ್ರನೇ ಇಟ್ಕೊಂಡಿರ್ತೀವಿ. ಏನಾದರೂ ಒಂದು ಇನ್ನೋವೇಟಿವ್ ಐಡಿಯಾ ಅಂತ ನಮ್ಗೆ ಅನಿಸಿದ್ರೆ ಖಂಡಿತ ವಿ ವಿಲ್ ಅಪ್ಲೈ ಆನ್ ಆಲ್ ದೀಸ್ ಶೀಟ್ಸ್ ಆ್ಯಂಡ್ ವಿಲ್ ಕೀಪ್ ಇಟ್ ಆ್ಯಸ್ ಅ ಮೆಮೊರಿ. ಥ್ಯಾಂಕ್ ಯು.